ನಮಸ್ಕಾರ. ನಾನು ರಾಜು ಅಂತೇಳಿ ಶ್ರೀ ಗಂಗಾಜಲ ಚೌಡೇಶ್ವರಿಯ ಪರಮ ಭಕ್ತ. ನಾನು ಅಜ್ಜರು ಮುತ್ತಜ್ಜರ ಕಾಲದಿಂದ ನಡ್ಕೊಳ್ತಾ ಬಂದಿದ್ದೀವಿ. ನಮ್ಮದು ಹೇಗೆ ಅಂದರೆ ಅವಿನಾಭಾವ ಸಂಬಂಧ ಅಂದರೆ ಇದನ್ನ ಪೂಜೆ ಮಾಡೋರು ನಮ್ಮ ಅಣ್ತಂಬಳೆ. ಈ ತಾಯಿಯು ಗಂಗಾಜಲ ಅಂತ ಹೆಸರು ಬರೋ ಕಾರಣ ಅಂದರೆ ಇಲ್ಲಿ ಕೆರೆ ಇದೆ, ದೊಡ್ಡ ಕೆರೆ. ಈ ತಾಯಿ ಉದ್ಭವ ಅಂತಂದರೆ ಗಂಗಾಜಲ ಅಂದರೆ ಗಂಗೆ ಅಂತ ಉದ್ಭವ ಇದೆ. ಈ ಸುತ್ತಮುತ್ತಲು ಎಲ್ಲಿಯೂ ಕೂಡ ಬೋರ್ ಹಾಕಿದರೂ ಕೂಡ 10-15 ಫೂಟಿಗೆ ನೀರು ಬರ್ತದೆ. ಯಾಕಂದರೆ ಈ ತಾಯಿ ಮಹತ್ವ ಇದೆ. ಎಲ್ಲ ಊರಲ್ಲಿ ಎಲ್ಲ ಬಾವಿಗಳು ಬತ್ತಿದ್ರು ಕೂಡ ತಾಯಿಯ ಒಂದು ಬೋರ್ ಬತ್ತಿದ್ದಿಲ್ಲ ಅಂತೆ. ಅವಾಗ ಬರಗಾಲ ಬಂದಾಗ ನಮ್ಮಪ್ಪ ನಮ್ಮ ಅಜ್ಜರು ಹೇಳ್ತಾಯಿದ್ರು, ಒಂದು ಮರದಲ್ಲಿ ಬುಟ್ಟಿ ಆಕಾರದಲ್ಲಿ ಸಿಕ್ಕೋಳು, ಅದನ್ನ ಹೋಗಿ ತ್ರವರೋಣಿಯಲ್ಲಿ ಒಳಗುಡಿ ಪೂಜೆ ಮಾಡ್ತಾಯಿದ್ವಿ. ಅದರ ತಾಯಿ ಉದ್ಭವ ಮೂರ್ತಿ ಕೂಡ ಇಲ್ಲೇ ಇರ್ತದೆ. ಪುರಾತನ ಕಾಲದಿಂದಲೂ ಕೂಡ ಭಕ್ತರನ್ನು ಸಲಹಿಕೊಂಡು ಬಂದಿದ್ದಾಳೆ, ಭಕ್ತರ ಕಷ್ಟಗಳನ್ನು ಪರಿಹರಿಸಿದ್ದಾಳೆ. ಆ ತಾಯಿಯ ಪವಾಡ ಎಷ್ಟು ಹೇಳಿದ್ರು ಸಾಲಂಗಿಲ್ಲ. ಒಂದು ಡಬ್ಬಿ ಗಡಿಗೆ ಹೊಡೆಯಕ್ಕೆ ಬಂದಂಥ ಕಾಳ ಸಿಕ್ಕಿದ್ದಾನೆ, ಇಲ್ಲೇ ನಿದರ್ಶನವಿದೆ. ಡಬ್ಬಿ ಗಡಿಗೆ ಹೊಡಿಬೇಕಂತೇಳಿ ಬಂದು ಹೊಂಚು ಹಾಕಿಲ್ಲ ಕೂತ್ಕೊಂಡಿದ್ದ. ಅದೇನಾಯ್ತೇನೋ ಪೂಜಾರಪ್ಪ ಬಂದು ನಾವು ಹಿಡಿದು ಜೈಲಿಗೆ ಕೂಡ ಹಾಕಿದ್ದಾರೆ. ಈ ತಾಯಿಯ ಒಂದು ಮಹತ್ವ ಹೇಳ್ಬೇಕಂದ್ರೆ, ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಆ ತಾಯಿನೇ ಕಾರಣ. ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ MLA ಜೊತೆ ಸದಾ ಇರ್ತೀನಿ. ಈ ತಾಯಿ ಕೂಡ ಯಾರನ್ನು ಆಶೀರ್ವಾದ ಮಾಡ್ತಾಳೋ ಆ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಇರ್ತಾಳೆ ಅನ್ನೋಕ್ಕೆ ಉದಾಹರಣೆ ನಮ್ಮ ಪ್ರಕಾಶ್ ಕೋಳಿವಾಡರು ಕೂಡ. ಯಾಕಂದರೆ ತಾಯಿಯ ಆಶೀರ್ವಾದ ಮಹಿಮೆ ಭಾಳ ಅಪಾರವಾಗಿದೆ. ಆ ತಾಯಿ ಬಗ್ಗೆ ಅಪಾರವಾದಂತಹ ಇಡೀ ರಾಣೆಬೆನ್ನೂರು ತಾಲೂಕೆ ತಾಯಿಯ ಗ್ರಾಮ ದೇವತೆಯಾಗಿ ಪೂಜೆಯನ್ನು ಮಾಡ್ತಾಯಿದೆ. ಹಾಗೂ ಹೊರ ರಾಜ್ಯಗಳಿಂದ ಕೂಡ, ಮಹಾರಾಷ್ಟ್ರ, ತಮಿಳುನಾಡಿಂದ ಕೂಡ ಈ ಹಬ್ಬಕ್ಕೆ ಬರ್ತಿದೆ. ದಿನಾಂಕ 22ರಿಂದ ಹಬ್ಬ ಸ್ಟಾರ್ಟ್ ಆಗಿ 27ರವರೆಗೆ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ.